ನಮಸ್ತೆ. ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಿ? ಹೊಸ ವರ್ಷಕ್ಕೋಸ್ಕರ ನಿಮ್ಮೆಲ್ಲರಿಗೂ ಒಂದು ಸ್ವೀಟ್ ರೆಸಿಪಿನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಮನೆಯಲ್ಲೇ ಇರುವಂಥ ಕೆಲವು ಪದಾರ್ಥಗಳಿಂದ ಒಂದು ರುಚಿಯಾದಂತಹ ಸ್ವೀಟ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದು ಬಿಸಿಯಾದ ನಂತರ ಒಂದು 2 ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ ನಂತರ 1 ಕಪ್ನಷ್ಟು ನಾನು ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ತೊಗೊಂಡಿದ್ದೀನಿ. ಕೇವಲ ಒಂದೇ ಒಂದು ಕಪ್ಪಿನ ರವೆಯಿಂದ ಒಂದು ರುಚಿಯಾಗಿರುವಂತಹ ತುಂಬಾ ಒಳ್ಳೆಯ ಸ್ವೀಟ್ ರೆಸಿಪಿನ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ, ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ. ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನನ್ನ ಚಾನಲ್ಗೆ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಇದನ್ನು ಈ ರೀತಿ ತುಪ್ಪ ಹಾಕಿದ ನಂತರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಉಪ್ಪಿಟ್ಟು ಮಾಡುವಾಗ ರವೆನ ಹುರ್ಕೊಳ್ತೀವಲ್ಲ, ಯಾವ ರೀತಿ ಘಮ ಬರುತ್ತೆ, ಆ ಘಮ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಸ್ವಲ್ಪ ಬೇಕಾದರೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಿ. ಒಂದು ದಿಢೀರಂತ ಯಾರಾದರೂ ನೆಂಟರು ಬಂದರೆ, ಏನಾದರೂ ಒಂದು ಸ್ವೀಟ್ ರೆಸಿಪಿನ ಮಾಡಬೇಕು ಅಂತ ಅನ್ನಿಸ್ದಾಗ ಪಟಾಪಟ್ ಅಂತ ಮಾಡ್ಬೋದು. ನಾನು ಸ್ವಲ್ಪ ಕೋವನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಇದು ಕೋವನ್ನು ನಾನೇ ಮನೆಯಲ್ಲೇ ರೆಡಿ ಮಾಡಿರುವಂತಹ ಕೋವ. ಇದು ಹಾಲು ಕೋವ ಅಂತಾರಲ್ಲ ಅದು. ಕೋವ ಹಾಕೋದ್ರಿಂದ ಸ್ವಲ್ಪ ಸ್ವೀಟಿನ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೋವ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೋವ ಸ್ವಲ್ಪ ಇದರಲ್ಲಿ ಮೆಲ್ಟ್ ಆಗಲಿ ಬಿಸಿಗೆ. ಹಾಗೆ ನನ್ನ ಚಾನಲ್ನಲ್ಲಿ ತುಂಬಾ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ. ಪ್ರತಿಯೊಂದನ್ನು ನೋಡಿ ಸಪೋರ್ಟ್ ಮಾಡಿ. ನನಗೆ ಖಂಡಿತವಾಗಿಯೂ ನಿಮ್ಮನ್ನು ಸಪೋರ್ಟನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಹಾಗೆ ಒಂದು 3/4 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ರವೆ ಚೆನ್ನಾಗಿ ಫ್ರೈ ಆದ ನಂತರ ಒಂದು 3/4 ಕಪ್ನಷ್ಟು, ನಾವು ಯಾವ ಕಪ್ನಲ್ಲಿ ರವೆ ತಗೊಂಡಿದ್ದೀವೋ ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕಿದ ನಂತರ 1 ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಲಿನಲ್ಲಿ ಕರಗಬೇಕು ಚೆನ್ನಾಗಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಇದು ಹಾಲಿನಲ್ಲೇ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಡ್ರೈ ಅನಿಸಿದರೆ ಮತ್ತೆ 1 ಲೋಟ ಹಾಲನ್ನು ಬೇಕಾದರೆ ಹಾಕ್ಕೊಳ್ಳಿ. ನಾವು ಉಪ್ಪಿಟ್ಟು ಮಾಡುವಾಗ ಯಾವ ರೀತಿ ರವೆ ಬೆಂದಿರುತ್ತೋ ಅಷ್ಟೇ ಕ್ಲೀನಾಗಿ ಬೇಯಬೇಕು. ಅದಕ್ಕೆ ನಾನು ಸಣ್ಣ ರವೆನ ತಗೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿ ಮನೆಯಲ್ಲಿರುವಂತಹ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡ್ಬೋದಾದಂಥ ಒಂದು ಒಳ್ಳೆಯ ಸ್ವೀಟ್ ಇದು. ಹಾಲು ಪುನಃ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ಬನ್ನಿ, ಅಂದರೆ ಮುಚ್ಚುತ್ತಾ ಬನ್ನಿ. ಪಾತ್ರೆನ ಬಿಟ್ಕೊಂಡು ಬರಬೇಕು. ಅಷ್ಟು ಕ್ಲೀನಾಗಿ ಬರೋ ತನಕ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ನಂತರ ಮತ್ತೆ 1 ಸ್ಪೂನಷ್ಟು ಕೋವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಹೀಗೇ ತಿರುಗಿಸ್ತಾ ಇರಿ. ಪಾತ್ರೆಯಿಂದ ರವೆ ಬಿಟ್ಕೊತಾ ಬಂದಿದೆ ನೋಡಿ. ಹೀಗೆ ಪೂರ್ತಿಯಾಗಿ ಬಿಟ್ಕೊಂಡಾಗ ಕ್ಲೀನಾಗಿ ಆಗಿದೆ ಅಂತ ತಿಳ್ಕೊಳ್ಬೇಕು ನಾವು. ಈಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿದ ನಂತರ ಮತ್ತೆ ಅದೇ ರೀತಿ ಮಿಕ್ಸ್ ಮಾಡ್ಕೊತಾ ಬನ್ನಿ. ಹಾಗೆ ನಾನು ಆವಾಗಲೇ ಹೇಳಿದಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಖಂಡಿತವಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಈ ಹಿಂದೆ ಹಾಕಿರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟನ್ನು ನಿರೀಕ್ಷಿಸ್ತಾ ಇದ್ದೀನಿ ನಾನು. ಈಗ ಇದು ರೆಡಿ ಆಗ್ತಾ ಬಂತು. ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಈಗ
ಆಫ್ ಮಾಡಿದ ನಂತರನೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಒಂದು ಮುದ್ದೆ ಹದಕ್ಕೆ ಬರುತ್ತೆ ನೋಡಿ. ಈಗ ರೆಡಿಯಾಗಿದೆ, ಪೂರ್ತಿಯಾಗಿ ರೆಡಿಯಾಗಿದೆ. ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು ಪ್ಲೇಟಿಗೆ ಹಾಕಿ ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಇಟ್ಬಿಡೋಣ. ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಸಾಕಾಗತ್ತೆ. ಇದನ್ನು ಈ ರೀತಿ 2 ಭಾಗ ಮಾಡ್ಕೊಳ್ಳೋಣ. ಹೀಗೆ ಮುದ್ದೆಯಾಗಿರುವಂಥ ರವೆ ಮಿಶ್ರಣವನ್ನು 2 ಭಾಗ ಮಾಡಿಕೊಂಡು ಒಂದು ಭಾಗನ ತೆಗೆದಿಟ್ಕೊಳ್ಳೋಣ. ನೀವು ಇದಕ್ಕೆ ಫುಡ್ ಕಲರ್ನಾದರೂ ಹಾಕೋಬೋದು, ಆದರೆ ಫುಡ್ ಕಲರ್ ಈಗ ಬ್ಯಾನ್ ಆಗಿರೋದ್ರಿಂದ ಯಾವುದೇ ಫುಡ್ಡಿಗೆ ಕಲರ್ ಹಾಕಬಾರ್ದು, ಆರ್ಟಿಫಿಷಿಯಲ್ ಕಲರ್ ಹಾಕಬಾರ್ದು ಅನ್ನುವಂತಹ ಒಂದು ರೂಲ್ಸ್ ಬಂದಿರೋದ್ರಿಂದ ನಾನು ಇದಕ್ಕೆ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಸರ್ತಿ ಕೆಲವರು ಕೇಸರಿನೂ ಸಹ ಹಾಕ್ತಾರೆ. ಅದು ಯಾವುದೇ ಫುಡ್ ಕಲರನ್ನು ಹಾಕಬಾರ್ದು ಅನ್ನೋದ್ರಿಂದ ಅದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಫುಡ್ ಕಲರು. ಅದಕ್ಕೋಸ್ಕರ ನಾನು ನ್ಯಾಚುರಲ್ ಆಗಿರುವಂಥ ಮನೇಲೇ ಇರುವಂಥ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಕೈಗೆ ಸ್ವಲ್ಪ ತುಪ್ಪನ ಸವರಿಸ್ಕೋಬೇಕು ಅಥವಾ ಎಣ್ಣೆನ ಸವರಿಸ್ಕೊಂಡು ಇದನ್ನು ಈ ರೀತಿ ಸ್ವಲ್ಪ ನಾದ್ಕೊಳ್ಳಿ ಪ್ಲೇಟಲ್ಲೇ. ಈಗ ಕಲರು ಯೆಲ್ಲೋ ಆಗಿ ಕಾಣುತ್ತೆ, ಹಳದಿ ಹಳದಿಯಾಗಿ ಕಾಣ್ತಿರುತ್ತೆ. ನೋಡಿ, ಈಗ ಪೂರ್ತಿಯಾಗಿ ಹಳದಿ ಬಣ್ಣ ಆಗಿದೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ. ತುಂಬ ಬೇಗನೆ ಮಾಡ್ಬೋದಾದಂಥ ಒಂದು ಸ್ವೀಟ್ ರೆಸಿಪಿ ಇದು. ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಇದು ಹೇಗೆ ಬಂದಿತ್ತು ಅಂತ ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸಿ. ಯೆಲ್ಲೋ ಕಲರ್ ಉಂಡೆಗಳೆಲ್ಲ ರೆಡಿಯಾಗಿದೆ. ಈಗ ಮತ್ತೆ ಉಳಿದಿರುವಂಥ ಹಿಟ್ಟಿನಲ್ಲಿ ಅದೇ ರೀತಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಾನು ಹಿಂದೆ ತುಂಬಾ ಒಳ್ಳೊಳ್ಳೆ ಸ್ವೀಟ್ ರೆಸಿಪಿಗಳನ್ನೆಲ್ಲ ಹಾಕಿದ್ದೀನಿ. ಅದನ್ನು ಪ್ಲೇಲಿಸ್ಟಲ್ಲಿ ಸಪ್ರೇಟಾಗಿ ಎಲ್ಲದರದ್ದು ಸಹ ವಿಡಿಯೋಗಳನ್ನು ಪ್ಲೇಲಿಸ್ಟ್ ಮಾಡಿದ್ದೀನಿ. ಅದೆಲ್ಲವನ್ನು ನೋಡಿ ನೀವು ಯಾವುದಾದ್ರೂ ರೆಸಿಪಿ ಕಲಿತೇ ಇದ್ದರೆ ಎಲ್ಲ ರೆಸಿಪಿನೂ ಕಲಿತು ನೀವು ಕೂಡ ಟ್ರೈ ಮಾಡಿ ಅದನ್ನೆಲ್ಲ ಮನೆಯಲ್ಲಿ. ನೋಡಿ, ಈ ರೀತಿ ಒಂದು ಉಂಡೆಯನ್ನು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಅದರ ಮಧ್ಯಕ್ಕೆ ನಾವು ಕಲರ್ ಹಾಕಿರುವಂಥ ಉಂಡೆನ ಇಟ್ಟು ಪೂರ್ತಿಯಾಗಿ ಕವರ್ ಮಾಡಿ ಉಂಡೆ ರೀತಿ ಮಾಡಿಟ್ಕೊಂಡ್ರೆ ಆಗುತ್ತೆ. ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಒಂದು ಸ್ವೀಟ್ ರೆಸಿಪಿ ಇದು. ನೋಡಿ, ರೆಡಿಯಾಗಿದೆ. ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡು ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಚಾಕುವಿನಿಂದ ಮಧ್ಯ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕಲರು ಸುತ್ತಲೂ ವೈಟ್ ಆಗಿ ಮಧ್ಯಕ್ಕೆ ಯೆಲ್ಲೋ ಕಲರು ಕಾಣ್ತಾ ಇದೆ ಅಲ್ವಾ. ಒಂದು ರುಚಿಯಾಗಿರುವಂತಹ, ನೋಡಲಿಕ್ಕೂ ತುಂಬ ಕಲರ್ಫುಲ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.